ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಡೇ 6 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ 8:30 ಆಗಿದೆ ಇವಾಗ ಟೈಮ್ ಬಂದು. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಸೊ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಿಂತಿದ್ದೀನಿ ಇವಾಗ. ಸೊ ಇವಾಗ ಟೊಮೊಟೊ ಬಾತ್ನ ಮಾಡ್ತೀನಿ. ಆ್ಯಂಡ್ ಮೆಂತೆ ಹಾಕಿ ಟೊಮೊಟೊ ಬಾತ್ನ ಮಾಡ್ತಿದ್ದೀನಿ. ತುಂಬಾ ಟೇಸ್ಟ್ಫುಲ್ ಆಗಿರುತ್ತೆ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಐ ಆಮ್ ರಿಯಲಿ ಸಾರಿ. ನಾನು ನಿನ್ನೆನ ವೀಡಿಯೋನ ಹಾಕೋಕ್ಕಾಗಲಿಲ್ಲ. ನನಗೆ ಫುಲ್ ವೈಫೈದು ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದ್ದು. ನಾನು ಆಫೀಸಲ್ಲಿ ಹೋಗಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ವೈಫೈ ಇರೋದ್ರಿಂದ. ಸೊ ನಾನು ಮನೆಯಲ್ಲೇ ನನ್ನದು ಡಾಟಾ ಹಾಕ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಡಾಟಾ ಸಾಕಾಗಲ್ಲ. ಸೊ ಅದಕ್ಕೆ ವೈಫೈ ಇರುತ್ತಲ್ಲ ಆಫೀಸಲ್ಲಿ, ಅಲ್ಲಿಂದನೇ ಅಪ್ಲೋಡ್ ಮಾಡಿರ್ತೀನಿ ನಾನು. ನಿನ್ನೆ ಸ್ವಲ್ಪ ವೈಫೈದು ತುಂಬಾ ಪ್ರಾಬ್ಲಮ್ ಆಯಿತು. ಅದೇನೋ ವೈರ್ ಕಟ್ ಆಗಿದೆ ಹಂಗೆ ಹಿಂಗೆ ಅಂತ ಹೇಳಿದರು. ನಾನು ಅದಕ್ಕೆ ಇವತ್ತು ಆಗೋದೇ ಇಲ್ಲ ಅಂತಂದೇಳಿ ಗೊತ್ತಾಯಿತು ನನಗೆ. ಸೊ ಅದಕ್ಕೆ ಇವತ್ತಿನ ವ್ಲಾಗ್ನ ಅಪ್ಲೋಡ್ ಮಾಡಿಬಿಡೋಣ ಅಂತಂದೇಳಿ ನಾನು ನಿನ್ನೆ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ. ಸೊ ನಾನು ಯಾವತ್ತೂ ಗುರುವಾರದ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಾನು ಬೆಳಗ್ಗೆನೇ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಎದ್ದಿದ ತಕ್ಷಣ ಬಿಸಿನೀರು ಕಾಯಲಿಕ್ಕಿಟ್ಟು ಕುಡಿಲಿಕ್ಕೆ ಅದಕ್ಕೆ ಚಿಯಾ ಸೀಡ್ಸ್ನ ಹಾಕಕ್ಕೆ ಇಟ್ಟೋಗಿದ್ದೆ. ಸೊ ಅದು ನೆನೆಯೋ ಅಷ್ಟರಲ್ಲಿ ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಡೋಣ ಅಂತಂದೇಳಿ ನಾನೆಲ್ಲ ಮುಗಿಸ್ಕೊಂಡು ಬಂದೆ. ಅಮ್ಮ ಇನ್ನೂ ಓಡಾಡ್ತಾನೇ ಇದ್ಲು. ಅವಳಂತೂ ಅದು ಇದು ತೆಗಿಯೋದು, ಏನು ಮಾಡೋಣ ಏನು ಬಿಡೋಣ ಅಂತಂದೇಳಿ ಆ ಥರ ಎಲ್ಲ ಹೋರಾಡ್ತಾ ಇರ್ತಾಳೆ. ಸೊ ಅದಕ್ಕೆ ನಾನು ಅವರಪ್ಪ ಹಿಡ್ಕೊಂಡು ಮುದಾಡಿ ಏನೇನೋ ಮಾಡ್ತಾಯಿದ್ರು. ಸೊ ಅವ್ರಿಗಿಲ್ಲಿ ನೀರು ಕಾಯ್ದಿತ್ತು. ಅವರು ಕೂಡ ಸ್ನಾನಕ್ಕೆ ಹೋದ್ರು. ನಾನಿಲ್ಲಿ ಟೊಮೆಟೊ ಬಾತ್ನ ಮಾಡೋಣ ಅಂತಂದು ಹೇಳಿ ಮೆಂತ್ಯ ಸೊಪ್ಪು ಅದೆಲ್ಲ ಹಾಕಿ ನಾನು ಮಾಡ್ತಾಯಿದ್ದೀನಿ. ಸೊ ತುಂಬ ದಿನವೇ ಆಗಿತ್ತು ಈ ಥರ ರೈಸ್ ಐಟಮ್ ತಿಂದು. ನಾನು ಮಾಡ್ಕೊಂಡಿದ್ದು ಈ ರೈಸ್ ಐಟಮ್ಮು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ಹೇಳಿದ್ದನ್ನು ಹಾಕಿ ಟ್ರೈ ಮಾಡಿ ನೋಡಿ. ನೀವು ಕೂಡ ತುಂಬಾ ಇಷ್ಟಪಡ್ತೀರ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ಇನ್ನೂ ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ಏನೇನೆಲ್ಲ ಹಾಕ್ತಿದ್ದೀನಿ ಅಂತಂದೇಳಿ ತೋರಿಸಿದ್ದೀನಿ. ನಾನಿಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ. ಆ್ಯಂಡ್ 4 ಟೊಮ್ಯಾಟೊ, ಒಂದು ಚಿಕ್ಕ ಸೈಜಿದ್ದು 4 ಟೊಮ್ಯಾಟೊನ ತೊಗೊಂಡಿದ್ದೆ. ಆ್ಯಂಡ್ ಒಂದು 2ರಿಂದ 3 ಹಸಿಮೆಣ್ಸಿಕಾಯಿ, ಒಂದು 2 ಲವಂಗ, 3 ಮೆಣಸು, 1 ಏಲಕ್ಕಿನ ತೊಗೊಂಡಿದ್ದೆ. ಇಷ್ಟ ಮಸಾಲೆ ಐಟಮ್ ನಾನು ತೊಗೊಂಡಿದ್ದು. ಮತ್ತೇನು ಶುಂಠಿ ಬೆಳ್ಳುಳ್ಳಿ ಅದೇನೂ ತೊಗೊಂಡಿಲ್ಲ. ಜಸ್ಟ್ ಇದು ಇನ್ಸ್ಟೆಂಟಾಗಿ ಫಾಸ್ಟಾಗಿ ಆಗುವಂಥ ರೈಸ್ ಇದು. ಬರೀ ಮೆಂತ್ಯ ಸೊಪ್ಪು ಇದ್ದರೆ ಸಾಕು, ತುಂಬಾ ಟೇಸ್ಟ್ಫುಲ್ಲಿ ಆಗಿರುತ್ತೆ. ಆ್ಯಂಡ್ ಮೆಂತ್ಯ ಸೊಪ್ಪು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಹೇಳ್ಬೇಕಂದ್ರೆ ಯಾವುದೇ ರೈಸಿಗಾದರೂ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡು ಮಸಾಲೆ ಐಟಮ್ನ ಹಾಕ್ಕೊಂಡು 1-2 ಸ್ಪೂನ್ ತುಪ್ಪನ ಹಾಕಿದೆ ನಾನು. ಆ್ಯಂಡ್ 2 ಸ್ಪೂನ್ ಖಾರದ ಪುಡಿ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಹಸಿರು ಮೆಣಸಿನ್ಕಾಯಿ, ಟೊಮ್ಯಾಟೊ, ಈರುಳ್ಳಿ ಹಾಕಿ ಅದಕ್ಕಿಂತ ಮುಂಚೆ ಸೊಪ್ಪನ್ನ ಹಾಕಿದ್ದೆ ನಾನು. ಸೊ ನನಗಿಲ್ಲಿ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಲ್ಲ ನಾನು ಏನೇನು ಹಾಕಿದ್ದೀನಿ ಅಂತ, ಅದೇ ಪ್ರೊಸೀಜರೇ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೇಮ್ ನಾವು ಪಲಾವ್ ಎಲ್ಲ ಹೇಗೆ ಮಾಡ್ತೀವೋ ವಿತ್ ವೆಜಿಟೇಬಲ್ಸ್ ಪಲಾವ್ ಹೆಂಗೆ ಮಾಡ್ತೀವೋ ಸೊ ಇದು ಕೂಡ ವಿತೌಟ್ ವೆಜಿಟೇಬಲ್ಸ್ನ ಮಾಡೋದು ರೈಸು. ಸೊ ತುಂಬಾ ಚೆನ್ನಾಗಿದೆ ಟೊಮೊಟೊ ಬಾತು. ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಆ್ಯಂಡ್ 2 ಅರ್ಧ ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಸ್ಟೀಮ್ ಅಕ್ಕಿ ಆದರೆ 2 ಕಪ್ ಅಷ್ಟೇ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಜೀರಾ ರೈಸ್, ರೈಸ್ ಏನಾದರೂ ಆದರೆ ಒಂದು ಅರ್ಧ ಲೋಟ ಜಾಸ್ತಿ ಹಾಕ್ಕೊಳ್ಳಿ. ಕ್ಯಾರೆಟ್ ಕೊಟ್ಟಿದ್ದೀನಿ ತಿನ್ನಲಿಕ್ಕೆ. ತಿಂದು ಎಲ್ಲ ಉಗ್ದಾಕ್ಬಿಟ್ಟಿದ್ದಾಳೆ. ಹಿಂಗೆ ತಿನ್ನೋದು ನೀನು ರ್ಯಾಬಿಟ್ ಹಿಂಗೆ ನೋಡಿ ತಿನ್ನೋದು. ಏನು ನೀನು ದೊಡ್ಡೋಳ ಇಟ್ಕೊಳ್ಳೋಕ್ಕೆ? ನೀನು ಚಿಕ್ಕ ಪಾಪು ನೀನಿನ್ನೋ. ಯಾಕಮ್ಮ ಈ ಥರ ಉಗ್ಲಿಯಾ? ಜಗದ್ ನುಂಗ್ಬೇಕು ತಾನೆ? ಜಗದ್ ನುಂಗು. ಹೆಂಗೆ ಜಗೆದು ಹೆಂಗಮ್ಮ? ಜಗೆದು ಹೆಂಗೆ ಹೇಳು, ತೋರಿಸು. ಯಾಕೆ? ಯಾರಿಗೆ ಹೊಡೆಯೋದು? ಅಮ್ಮ ಹೊಡಿತಾರ? ನಮ್ಮ ಮಾತಾಡ್ಸಲ್ಲ, ಸಾರಿ. ಮತ್ತೆ ಏನು ಸಮಾಚಾರ? ಹಾಂ, ಅಮ್ಮ ತಿಂತೀರಾ ಇಲ್ಲ? ತಿಂತೀರಾ? ಪಪ್ಪು ಕೊಡು ಅಮ್ಮಗೆ. ಥ್ಯಾಂಕ್ ಯು. ಕೊಯ್ತು
ಫೋನ್ ಇಟ್ಕೊಂಡ್ರೆ ಕೈ ಸುಡುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನೇ ಕೇಳ್ತಾಳೆ ಫೋನ್ ಬೇಕು ಅಂತ. ಆಮೇಲೆ ಮತ್ತೆ ಅವಳು ಹೇಳ್ತಾಳೆ ಕೈ ಸುಡ್ತದೆ ಅಂತ. ಲಾಸ್ಟಿಗೆ ನೀರು ಹಾಕಿದ ಮೇಲೆ ನಾವು ಸಾಲ್ಟ್ ಏನಾದರೂ ನೋಡೋ ಹಾಗಿದ್ರೆ ನೋಡ್ಬೋದು. ನಾನಿಲ್ಲ ಸಾಲ್ಟ್ ಎಲ್ಲ ಕರೆಕ್ಟ್ ಹಾಕಿದ್ದೆ ಅಂತಂದೇಳಿ ನಾನು ಒಂದು ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಸೊ ನೋಡಿ ಈ ಥರ ಬಂದಿದೆ. ಸಿಕ್ಕಾಪಟ್ಟೆ ಟೇಸ್ಟ್ಫುಲ್ ಆಗಿತ್ತು ನಿಜವಾಗ್ಲೂ. ಈ ಚಳಿಗೂ ಅದಕ್ಕೂ ಖಾರವಾಗಿ ಅಷ್ಟೊಂದೇನು ಖಾರ ಇದ್ದಿಲ್ಲ, ಮೀಡಿಯಮ್ ಆಗಿತ್ತು. ನನ್ನ ಹಸ್ಬೆಂಡ್ ಕೂಡ ತಿಂದರು. ಸೊ ಅವರು ಕೂಡ ತುಂಬಾ ಚೆನ್ನಾಗಿದೆ ಅಂತಂದೇಳಿ, ಅವ್ರು ಯಾವತ್ತೂ ಬೆಳಗ್ಗೆ ಟೈಮು ಮನೇಲಿ ತಿಂದು ಹೋಗಲ್ಲ. ಅದಕ್ಕೋಸ್ಕರ ನನಗೆ ಮನೇಲಿ ಟಿಫನ್ ಮಾಡಲಿಕ್ಕೆ ಬೋರ್ ಆಗುತ್ತೆ. ತುಂಬ ಜನನೇ ಅನ್ಕೊತಾರೆ, ಅಯ್ಯೋ ಬೆಳಗ್ಗೆ ಏನು ತಿಂಡಿನೇ ಮಾಡೋದಿಲ್ಲ, ಹೋಟೆಲಲ್ಲಿ ತರಿಸ್ಕೊತಾರೆ ಹಂಗೆ ಹಿಂಗೆ ಅಂದರೆ ನನಗೆ ಏನೋ ನಮ್ಮ ಬಗ್ಗೆ ಗೊತ್ತಿರೋರು ಆ ಥರ ಅನ್ಕೋತಾ ಇರ್ತಾರೆ. ಬಟ್ ನಮ್ಮ ಪರಿಸ್ಥಿತಿ ಅವ್ರಿಗೇನು ಗೊತ್ತು, ಯಾರ ಹತ್ರ ಏನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನಮ್ಮ ಎದುರುಗಡೆ ಮಾತಾಡಿದಾಗೆ ಗೊತ್ತಾಗುತ್ತೆ ಬಿಡು ಅಂತಂದೇಳಿ ಸುಮ್ಮನಾಗ್ತೀನಿ ನಾನು. ಆ್ಯಂಡ್ ಬೆಳಗ್ಗೆನೇ ಇವತ್ತು ನನಗೆ ತಿನ್ನಬೇಕು ಅಂತ ಅನ್ನಿಸ್ತು ನನಗೆ ಈ ಥರ ರೈಸ್ನ. ಸೊ ನಾನು ಮಾಡ್ಕೊಂಡಿದ್ದೆ. ನೀನು ತಿನ್ನಬೇಕು ಅಂತಂದೇಳಿ ನನ್ನ ಹಸ್ಬೆಂಡಿಗೆ ಹೇಳೇಬಿಟ್ಟೆ ನಾನು. ಬೇಡ ಅಂತ ಅಂದರು, ಆದರೂ ಇಲ್ಲ ನನಗೆ ಗೊತ್ತಿಲ್ಲ, ನೀನು ತಿಂದ್ರೆ ಅಷ್ಟೇ ನಾನು ತಿನ್ನೋದು ಅಂತಂದು ಹೇಳಿದ್ದಕ್ಕೆ ಸರಿ ಅಂತಂದು ಹೇಳಿ ಪೂಜೆ ಮಾಡಿದ ತಕ್ಷಣವೇ ನಾನು ಅವರಿಗೆ ಪ್ಲೇಟಿಗೆ ಹಾಕ್ಕೊಟ್ಟೆ. ಅವ್ರು ಒಂದು ತಿನ್ನೋ ಅಷ್ಟರಲ್ಲಿ ಎಷ್ಟು ಚೆನ್ನಾಗಿ ರಿಯಾಕ್ಷನ್ ಕೊಟ್ಟರು ಗೊತ್ತಾ. ಅದು ಕೂಡ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಆ್ಯಂಡ್ ಇವತ್ತು ಫುಲ್ ಡೇ ನಾನು ಬೆಳಗ್ಗೆಯಿಂದ ಈ ಥರ ಕೆಲಸ ಮಾಡಿಕೊಂಡು, ಸೊ ಮಧ್ಯಾಹ್ನ ಹಾಗೆ ನಾನು ಆಫೀಸಿಂದ ಬಂದಿದ್ದಾಯಿತು. ಇವತ್ತು ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್, ಏನೋ ಒಂಥರ ಬೇಜಾರಾಗ್ತಾಯಿತ್ತು. ಈಗ ಇಬ್ಬರು ಮಕ್ಕಳನ್ನು ನೋಡ್ಕೊಳ್ಳೋದು ಅಂದರೆ ನಿಜವಾಗ್ಲೂ ಸುಲಭನೇ ಅಲ್ಲ. ಅದನ್ನು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಏನೋ ಒಂಥರ ಫ್ರಸ್ಟ್ರೇಷನ್ ಅಂತ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಆ್ಯಂಡ್ ಸ್ಟ್ರೆಸ್ ಅನ್ನೋದು ಕೂಡ ಜಾಸ್ತಿ ಆಗಿಬಿಡುತ್ತೆ. ಮನೆ ಕೆಲಸ ಮಾಡಿಕೊಂಡು, ಸೆಲ್ಫ್ ಕೇರ್ ಮಾಡಿಕೊಂಡು, ಮತ್ತು ಹೊರ್ಗಡೆನೂ ಕೆಲಸ ಮಾಡಿಕೊಂಡು, ಮಕ್ಕಳನ್ನ ನೋಡಿಕೊಂಡು ಹೊರಗಡೆ ಕೆಲಸ ಮಾಡೋದು ಅಷ್ಟೊಂದೇನು ಕಷ್ಟ ಅಂತ ಅನಿಸಲ್ಲ. ಯಾಕೆ ಅಂತಂದರೆ ನಾವು ಈಗ ಮನೆ ಕಟ್ಟೋದು ಅವರೆಲ್ಲ ಮಾಡ್ತಾ ಇರ್ತಾರಲ್ಲ, ಈಗ ಗಾರೆ ಕೆಲಸ ಅದೆಲ್ಲ ಅದಕ್ಕಿಂತ ಏನು ಜಾಸ್ತಿ ಏನಲ್ಲ ನಾವು ಇದು ಮಾಡೋದು ಹೊರಗಡೆ ಹೋಗಿ. ಬಟ್ ಏನು ಕುತ್ಕೊಂಡು ಕೆಲಸ ಮಾಡೋದು ಅದೇನು ದೊಡ್ಡದಂತ ಅನಿಸಲ್ಲ. ಬಟ್ ಇದು ಮಕ್ಕಳನ್ನ ನೋಡ್ಕೊಳ್ಳೋದೈತಲ್ಲ, ಸಂಭಾಳಿಸೋದು ನಿಜವಾಗ್ಲೂ ಯಾವ ಕಷ್ಟಕ್ಕಿಂತನೂ ಈಸಿ ಅಂತೂ ಅಲ್ಲ. ಅದು ತಾಯಿಗೆ ಮಾತ್ರ ಗೊತ್ತಿರುತ್ತೆ, ಇನ್ಯಾರಿಗೂ ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಇವಾಗಿನ ಜನ್ರೇಷನ್ ನೋಡಿದ್ದೀರಾ, ಮಕ್ಕಳು ತುಂಬಾ ಫಾಸ್ಟ್ ಇರ್ತಾರೆ ಫ್ರೆಂಡ್ಸ್. ಹೆಂಗೆ ಅಂದರೆ ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಫಾರ್ವರ್ಡ್. ಅವಳು ಎಲ್ಲಿದ್ದಾಳೋ ಏನೋ ಗೊತ್ತಾಗಲ್ಲ, ಅಷ್ಟು ಎಲ್ಲೆಲ್ಲೋ ಓಡೋಗಿಬಿಡ್ತಾಳೆ. ಅವಳು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊತಾಳೇನೋ ಅನ್ನೋಷ್ಟು ಭಯ, ಅಷ್ಟು ಏನೋ ಒಂಥರ ಟೆನ್ಷನ್ನು, ಕೂಗಾಡೋದು. ನಮ್ಮ ಅಯ್ಯೋ ಈಗ ಅರ್ಥ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಬಂದಿದೆ. ಅವನು ಅರ್ಥ ಮಾಡ್ಕೊತಾನೆ. ಅವನು ಒಂದೊಂದು ಸಲ ಅವ್ರ ತಾತ ಇದ್ದಾಗೆ ಬಾಲ ಬಿಚ್ತಾನೆ. ಇಲ್ಲ ಅಂತಂದರೆ ಅವರಿಲ್ಲ ಅಂತ ಅಂದಾಗ ಮಾತ್ರ ನನ್ನ ಮಾತು ಕೇಳ್ತಿರ್ತಾನೆ, ಚೆನ್ನಾಗಿರ್ತಾನೆ. ಅವ್ರ ತಾತ ಇದ್ದಂಗೆ ಮಾತ್ರ ಅವನಿಗೆ ಒಂದು 4 ಕೊಂಬು ಬಂದಿರುತ್ತೆ, ಅವಾಗ ನನ್ನ ಮಾತು ಕೇಳಲ್ಲ. ಆ್ಯಂಡ್ ಅದೇ ಬೆಳಗ್ಗೆ ಎಲ್ಲ ಇವ್ರನ್ನ ಕರ್ಕೊಂಬಂದೆ. ಅಮ್ಮಗೆ ಅಲ್ಲಿ ತಿನ್ನಿಸಿದೆ ನಾನು ಟೊಮ್ಯಾಟೊ ಬಾತನ್ನ. ಅವಳು ತಿನ್ನಲಿಲ್ಲ, ಅವಳು ಖಾರ ಐತೆ ಅಂತಂದೇಳಿ ತಿನ್ನಲಿಲ್ಲ. ಸೊ ಇಲ್ಲಿ ಅಮ್ಮರ ಮನೆಗೆ ಬಂದು ಪಡ್ಡನ್ನ ಕಲಸಿಟ್ಟಿತ್ತು. ಸೊ ಅದನ್ನು ಹಾಕೋಣ ಅವಳಿಗೆ ತಿನ್ಸೋಣ ಅಂತಂದೇಳಿ 1-2 ರೌಂಡ್ ಹಾಕಿದ್ದೆ ನಾನು. ಪಪ್ಪ ಪೂಜೆ ಮಾಡ್ತಿದ್ರು, ಮಮ್ಮಿನೂ ಕೂಡ ಪೂಜೆ ಮಾಡ್ತಾಯಿದ್ರು. ಸೊ ಹಾಕೋಣ ಅಂತಂದೇಳಿ ಹಾಕ್ತಾಯಿದ್ದೆ. ನಾನು ಹಾಕುವಂಥ ಪಡ್ಡು ನಮ್ಮ ಮಮ್ಮಿಗೆ ಇಷ್ಟ ಆಗುತ್ತೆ. ಚಿಕ್ಕದಾಗಿ ಚೆನ್ನಾಗಿ ಹಾಕ್ತೀಯ ನೀನು ಅಂತಂದೇಳಿ. ಆ್ಯಂಡ್ ಇವರಿಬ್ರು ನೋಡಿ ಹೆಂಗೆ ಕಿತ್ತಾಡ್ತಾ ಇದ್ದಾರೆ. ಅದೇನೋ ಅಡಿಕೆ ಚೀಟಿದೆ, ಅವ್ರ ಮಾಮ ತಿಂತಾನೆ ಅದನ್ನು ಅವಾಗವಾಗ, ಅದನ್ನು ತಗೊಂಡು ಕಿತ್ತಾಡ್ತಾ ಇದ್ದಾರೆ. ಇವರಿಬ್ಬರು ಪ್ರೀತಿನೂ ಅಷ್ಟೇ ಜಾಸ್ತಿ ಇರುತ್ತೆ, ಆ್ಯಂಡ್ ಕಿತ್ತಾಟನೂ ಜಾಸ್ತಿ ಇರುತ್ತೆ. ಸೊ ಇವರಿಬ್ರನ್ನೂ ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಬಟ್ ಇವರಿಬ್ಬರು ಪ್ರೀತಿ ಮಾಡಬೇಕಾದ್ರೆ ನಂಗೆ ಅನಿಸುತ್ತೆ, ಯಪ್ಪ ನಾನು ಇವ್ರಿಗೆ ಯಾಕಾದರೂ ಹೊಡಿತೀನಿ, ಯಾಕೆ ಬೈತೀನಿ ಅಂತಂದೇಳಿ ಅನಿಸುತ್ತೆ. ಬಟ್ ಆಮೇಲೆ ಏನು ಅವ್ರು ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಎಷ್ಟು ಅಂತಂದು ಹೇಳಿ ಮನುಷ್ಯನಿಗೆ ಒಂದು ಗ್ರಾಫ್ ಅಂತ ಇರುತ್ತೆ, ಒಂದು ಹಂತ ಅಂತ ಇರುತ್ತೆ. ಜಾಸ್ತಿ ತಗೊಳ್ಳೋಕ್ಕೂ ಆಗಲ್ಲ, ಕಮ್ಮಿ ಇದ್ರೂ ತೊಗೊಳಕ್ಕಾಗಲ್ಲ. ಸೊ ಅದೇ ಈಗ ಸಿಟ್ಟನ್ನ ಜಾಸ್ತಿ ಬಂದರೆ ತಡ್ಕೊಳಕ್ಕಾಗಲ್ಲ. ಆ್ಯಂಡ್ ಎಷ್ಟು ಅಂತ ತಡ್ಕೊಳಕ್ಕಾಗುತ್ತೆ ಅಷ್ಟು ತಡ್ಕೊಬೋದು. ಬಟ್ ಅದಕ್ಕಿಂತ ಮೀರಿ ಜಾಸ್ತಿ ಆಗಿಬಿಟ್ರೆ ತಡ್ಕೊಳಕ್ಕಾಗೋದೇ ಇಲ್ಲ. ಸೊ ಅದು ಜಾಸ್ತಿ ಆಗಿದ್ದಾಗೆ ನಾನು ನನ್ನ ಮಕ್ಕಳಿಗೆ ಎದುರಿಸೋದು, ಒಂದು ಏಟು ಹಾಕೋದು ಮಾಡ್ತಿರ್ತೀನಿ. ಬಟ್ ಆಮೇಲೆ ನಂಗೆ ಅನಿಸುತ್ತೆ ನಾನು ಹೊಡಿಬಾರ್ದಿತ್ತು ಅಂತಂದು ಹೇಳಿ. ಬಟ್ ಅಷ್ಟೊಂದೇನು ಜೋರು ಹೊಡಿಯಲ್ಲ, ಹೊಡಿತೀನಿ. ಇವಾಗ ಹೊಡೆದ್ರೇ ಆಮೇಲೆ ನಾವು
ಏನೋ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗೋದು, ನಮ್ಮ ಮಾತನ್ನು ಕೇಳೋದವರು ಅಂತಂದು ಹೇಳಿ. ಆಫೀಸಿಗೆ ಬಂದಾಯಿತು. ಆಫೀಸಿಗೆ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಕೂತಿದ್ದೀನಿ. ಇನ್ನೇನು ಅಮ್ಮ ಮಲ್ಕೊಂಡ್ಲು. ಅಮ್ಮನೂ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ಲು. ಅವಳಿಗೆ ರಾತ್ರಿಯಿಂದನೂ ಅಷ್ಟೆ ಯಾಕೋ ಮಲ್ಕೋಬೇಕು ಅಂತಂದರೆ ಹಠ ಮಾಡ್ತಾಯಿದ್ಲು. ಆ್ಯಂಡ್ ಈಗಲೂ ಹಠ ಮಾಡಿದ್ಲು. ಸೊ ಅದು ಏನೇನೋ ಹೊಗೆಯ ಬರುತ್ತೆ ಹಂಗೆ ಅಂತಂದು ಹೇಳಿ ಮಲಗಿಸಿದ್ದೀನಿ. ಇನ್ನು ಅಮ್ಮಗೆ ಅಲ್ಲೇ ತಿಂಡಿ ತಿನ್ನಿಸಿದೆ, ಪಡ್ಡು ತಿನ್ನಿಸಿದೆ ಅಮ್ಮರ ಮನೆಯಲ್ಲಿ. ಅವಳು ಟೊಮೊಟೊ ಬಾತ್ ತಿನ್ಸೋಕೆ ಹೋದರೆ ಬೇಡ ಅಂತೇಳಿ ಹುಗ್ದು, ಅಂದರೆ ಸ್ವಲ್ಪ ಖಾರ ಜಾಸ್ತಿ ಆಗಿದ್ನಲ್ಲ, ಚಳಿ ಇರೋದ್ರಿಂದ. ಸೊ ಅದಕ್ಕೆ ಅವಳು ತಿನ್ನಲಿಲ್ಲ. ಜಾಸ್ತಿ ಇದ್ದರೆ ತಿನ್ನಲ್ಲ ಅವಳು, ಸ್ವಲ್ಪ ಇದ್ದರೆ ತಿಂತಾಳೆ. ಆ್ಯಂಡ್ ಅಮ್ಮ ಮಲಗಿದ್ದಾಳೆ ಇಲ್ಲಿ. ಒಂದು ಏಟ್ ಕೊಟ್ಟೆ, ಅವಾಗ ಮಲ್ಕೊಂಡ್ಲು. ಅಲ್ಲಿವರೆಗೂ ಮಲ್ಕೊಳೋದೆಲ್ಲ ರಾತ್ರಿನೂ ಹಂಗೆ ಮಾಡಿದ್ಲು. ಒಂಥರ ಹಠ ಮಾಡ್ತಾಯಿದ್ಲು. ನಿದ್ದೆ ಐತೆ, ಮಲ್ಕೊಳಂಗಿಲ್ಲ. ಅದಕ್ಕೆ ಮಲಗಿಸೇ ಬಿಡೋಣ ಅಂತಂದೇಳಿ ಮಲಗಿಸಿದ್ದೀನಿ ಇವಾಗ. ಆ್ಯಂಡ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡೋಣ. ಈ ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇವಾಗ ನಾನು ಪ್ರಿಂಟೌಟ್ಗೆ ಅಂತಂದೇಳಿ ಒಬ್ಬರು ಬಂದಿದ್ರು, ನನ್ನ ಸಬ್ಸ್ಕ್ರೈಬರ್ ಅಂತ ಯೂಟ್ಯೂಬಲ್ಲಿ. ಸೊ ಅವ್ರು ಬಂದು ನಮ್ಮ ಅಮ್ಮನ ಕೇಳಿ ಅಮ್ಮಗೆ ಚಾಕ್ಲೇಟ್ ತೊಗೊಂಬರ್ತೀನಿ ಅಂತಂದೇಳಿ ಹೋಗಿದ್ದಾರೆ. ಚಾಕ್ಲೇಟ್ ತರೋದು ಬಿಟ್ಟು ಐಸ್ ಕ್ರೀಮ್ ತೊಗೊಂಡು ಬಂದಿದ್ದಾರೆ. ಚಾಕ್ಲೇಟ್ ಇನ್ನೂ ಸಿಕ್ಕಿಲ್ಲ ಅಂತಂದು ಹೇಳಿ. ಸೊ ಅದು 500 ಮಾಡಿ ಮಾತಾಡ್ಸೋದಿದ್ದಾರ, ಅದು ಸಿಕ್ಕಾಪಟ್ಟೆ ಖುಷಿ ತರುತ್ತೆ ಮನಸ್ಸಿಗೆ. ಏನೋ ಒಂದು ಮಾಡಿದ್ದೀವೇನೋ ಅಂತಂದು ಹೇಳಿ. ಸೊ ಅಮ್ಮನ ತುಂಬಾ ಇಷ್ಟಪಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಮ್ಮಗೆ ಐಸ್ ಕ್ರೀಮ್ ಕೊಡ್ಸೋಗಿದ್ದಾರೆ. ಈಗ ಶೀತದ ಟೈಮಲ್ಲಿ ಅವಳು ತಿನ್ಬೇಡ ಅಂದರೂ ತಿಂತಿದ್ದಾಳೆ ನೋಡಿಲಿ. ಯಾರು ಕೊಡ್ಸಿದ್ದದು? ಯಾರು ಕೊಡ್ಸಿದ್ದಮ್ಮ? ಹಿಂಗೆ ಯಾರು ಕೊಡ್ಸಿದ್ದಮ್ಮ? ಅಣ್ಣ ಕೊಡ್ಸಿರೋದು. ಅಯ್ಯಯ್ಯೋ, ಮೂಗಿಗೆಲ್ಲ ಹಚ್ಕೊತಿದ್ದಾಳೆ ಅವಳು. ನನಗೆ ತಿನ್ಸು. ಶಿಶಿ ಅವ್ರ ಹತ್ರ ಹೋಗು ಅಂದರೆ ಹೋಗಲಿಲ್ಲ ಇವಳು. ಐಸ್ ಕ್ರೀಮ್ ಮಾತ್ರ ಇಸ್ಕೊಂಡ್ಬಿಟ್ಲು. ಬಾಬಾ ಅವಳು ಬಾ ಬಾ ಬಾ, ನೀನು ತುಂಬ ಚೆನ್ನಾಗಿದ್ಯಾ, ಗೊಂಬೆ ಥರ ಇದೆಯಾ, ನಮ್ಮ ಮನೆಗೆ ಬಾ ಅಂತ ಎಲ್ಲ ಹೇಳ್ತಿದ್ರು. ಹುಡುಗ GMIT ಕಾಲೇಜ್ ಅಂತೆ. ಸೊ ಅವನು ಅವ್ರ ಮನೇಲೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾರಂತೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ವ್ಲಾಗ್ಸ್ನ ಮಾಡ್ತೀನಿ ಖಂಡಿತವಾಗ್ಲೂ ನಿಮಗೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಲಾಟ್ಸ್ ಆಫ್ ಲವ್. ಹಣ್ಣು ಹೊಡೆದ್ನಾ ಎಲ್ಲಿಗೆ? ಬಮ್ ಜುಟ್ಟಾಕ ಇಷ್ಟಕ್ಕೆ ಜುಟ್ಟಾಕಿದಾಗ ಎತ್ಕನಕ್ಕೆ ಭಾರಿ ಇಷ್ಟ. ಅವಳ ಜುಟ್ಟು ಅವಳೇ ಕಿತ್ಕೊಂಡ್ಲಿ ಈಗ. ಅಯ್ಯೋ ಕುಡ್ಸೋಕೆ ಬರೋಲ್ಲ. ಹೋಟೆಲ್ಲಿ ತಬರೋದು ದೋಸೆ ಆಡ್ ಮಾಡೋಣ, ಪಡ್ಡು ಮಾಡೋಣ. ಯಾರು ಮಾಡೋಣ? ದೋಸೆ ಮಾಡೋಣ. ಇದು ಯಾರು ನಿನ್ನ ತಾಯ್ತಿಲ್ಲ ಐತಿ. ಫ್ರೆಂಡ್ಸ್, ಅಮ್ಮಗೆ ಈಗಲೇ ವೇಲ್ ಹಾಕ್ಕೊಳ್ಳೋದು, ಸೀರೆ ಉಟ್ಕೊಳ್ಳೋದಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ, ಆಸೆ ಪಡ್ತಾಳೆ. ಸೊ ನಾನು ವೇಲ್ನ ತೊಗೊಂಡು ಅವ್ರ ಅಜ್ಜಿ ಹತ್ರ ಹಾಕಿಸ್ಕೊಂಡು ಹೋಗಿ ಕನ್ನಡಿನ ನೋಡ್ಕೊಂಡು ಬಂದು ಅಂತಂದೇಳಿ ಅಕ್ಕೂ ಬರ್ತಾಳೆ. ಸೊ ಇಷ್ಟೊಂದೆಲ್ಲ ಇವತ್ತಿನ ವ್ಲಾಗಲ್ಲಿ ನಡೀತಾವೆ. ಸೊ ನಿಮ್ಗೇನಾದರೂ ನನ್ನ ಡೈಲಿ ವ್ಲಾಗ್ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಇನ್ನೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.